ಸಿಕ್ಕಿತ್ತು ಇಂತ ಗೊತ್ತಿದ್ದು ಕ್ರ್ಯಾಬ್ ಕ್ರ್ಯಾಬ್ ಗೊತ್ತಲ್ಲ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟ ಕ್ರ್ಯಾಬ್. ಅದ್ರ ಜೊತೆಗೆ ಉದ್ದ ಉಂಟು ಸಣ್ಣ ಉದ್ದ ಅದು ಮಾಡಿಲ್ಲ ಅದು ಇದು ಕರಿ ಮಾಡುವಂಥ ಈಗ ನನಗೆ ಎಂತೆಲ್ಲ ಬೇಕು ಗೊತ್ತಾ ಕ್ರ್ಯಾಬ್ ಮಾಡಲಿಕ್ಕೆ. ಈರುಳ್ಳಿ ತೆಗೆದಿದ್ದೇನೆ, ಮೆಣಸು ಇದು ಟೊಮಟೊ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಕಾಯಿ ಮೆಣಸು ಸ್ವಲ್ಪ ಹುಳಿ ಆಯಿತಾ ಇದು ರೆಡಿ ಮಾಡಿಟ್ಟಿದ್ದೇನೆ. ಇದು ನನಗೆ ಎಣ್ಣೆನ ಸ್ವಲ್ಪ ತಗೊಂಡದಾಯ್ತಾ. ಆ ಕಡೆ ರಸಂ ಬೇಯ್ತಾ ಉಂಟು, ಇಲ್ಲಿ ರಸಂ ಬೇಯ್ತಾ ಉಂಟು, ಇಲ್ಲಿ ಸ್ವಲ್ಪ ಇದು ಎಣ್ಣೆ ಸ್ವಲ್ಪ ಬಿಸಿಯಾಗಿ ಬಿಸಿಯಾದ ಮೇಲೆ ನಮಗೆ ಇದೆಲ್ಲ ಎಂತ ಫಸ್ಟಿಗೆ ಎಣ್ಣೆ ಬಿಸಿ ಆಯ್ತು ಅನಿಸುತ್ತೆ. ಬಿಸಿ ಆಯ್ತು ನೋಡುವ, ಹಾಂ ಬಿಸಿ ಆಯಿತು. ಇದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಹೀಗೆ ಮಿಕ್ಸ್ ಮಾಡಬೇಕು ಆಯಿತಾ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಅದಾದಮೇಲೆ ಸ್ವಲ್ಪ ಕಾಯಿ ಮೆಣಸು ಅದಕ್ಕೊಂದು ಟೊಮೊಟೊ ಬಿಟ್ಟಾಯ್ತಾ ಹಾಕಿದ್ದು ಟೊಮೊಟೊ ಇದು ಎಂತ ಕಾಯಿ ಮೆಣಸು ಹಾಕಿಲ್ವಾ. ಕಾಯಿ ಮೆಣಸು ಹಾಕಿದ ನಂತರ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಉಂಟಲ್ಲ ಅಲ್ಲಿ ಒಂದು ಸ್ವಲ್ಪ ಕೆಂಪು ಬಣ್ಣ ಬರುವ ತನಕ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಕೆಂಪು ಬಣ್ಣ ಬರುವ ತನಕ ಫ್ರೈ ಮಾಡಿ. ಈ ಕೆಂಪು ಬಣ್ಣ ಬರಬೇಕಾದ್ರೆ ಉಂಟಲ್ಲ ನಾವು ಸ್ವಲ್ಪ ಉಪ್ಪು ಹಾಕಬೇಕಾ. ಉಪ್ಪು ಹೀಗೆ ಉಪ್ಪು ಹಾಕಿದರೆ ಉಪ್ಪು ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು. ಅಂದರೆ ಉಂಟಲ್ಲ ಇದು ಕೆಂಪಾಗುತ್ತೆ ಬೇಗ. ಇದು ಇವಾಗ ಇಲ್ಲಿ ಇರಲಿ, ನಮಗೆ ಸ್ವಲ್ಪ ಕೆಂಪಾಗಲಿಕ್ಕೆ ಇದು ಕೆಂಪಾಗುವ ತನಕ ನಮಗೆ ಸ್ವಲ್ಪ ಮಸಾಲೆಗಳು ತೆಗೆದಿರುವ. ಇವಾಗ ನಮ್ಮದು ಇದು ಇದಾಗ್ತಾ ಉಂಟು ಎಂತ ಫ್ರೈ ಆಗ್ತಾ ಉಂಟಲ್ಲ ಈರುಳ್ಳಿ ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಉಂಟು. ರಸ ಒಂದು ಬಾಡಿಗೆ ಬಂದಿದೆ. ಇವಾಗ ಇದು ಕಾಶ್ಮೀರಿ ಚಿಲ್ಲಿ ಆಯಿತಾ. ಇದು ನಮ್ಮದು ಕೊತ್ತಂಬರಿ ಹುಡಿ ಮತ್ತು ಅರಿಶಿನ ಹುಡಿ ಮತ್ತು ಇದು ಸ್ವಲ್ಪ ಪೆಪ್ಪರ್ ಪೌಡ್ರ್, ಇದು ಗರಂ ಮಸಾಲ ಓಕೆನಾ. ಚಿಲ್ಲಿ ಕೊರಿಯಂಡರ್ ಪೌಡರ್ ಟರ್ಮರಿಕ್ ಪೌಡರ್ ಪೆಪ್ಪರ್ ಪೌಡರ್ ಆ್ಯಂಡ್ ಗರಂ ಮಸಾಲ. ಇದು ನಮಗೆ ಸ್ವಲ್ಪ ಖಾರ ಜಾಸ್ತಿ ಆಯಿತಾ, ನಿಮಗೆ ಸ್ವಲ್ಪ ಖಾರ ಕಮ್ಮಿ ಬೇಕಾದರೆ ಖಾರ ಕಮ್ಮಿ ಹಾಕಿ, ನಾನು ಅಷ್ಟು ಹಾಕಿದ್ದೇನೆ. ಇವಾಗ ಇದು ಸ್ವಲ್ಪ ಇದು ಬಂತಲ್ಲ ಸಾಫ್ಟ್ ಆಗಿ, ನಾನು ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಅದೆಲ್ಲ ಜಾಸ್ತಿ ಅಂತ ಕಾಣ್ಬೋದು ಆಯಿತಾ. ಇದು ಈಗ ಉಂಟಲ್ಲ ಇದಕ್ಕೆ ನಾವು ಇದು ಹಾಕುವ. ಇವಾಗ ನಾನು ಇವಾಗ ತೆಗೆದಿದ್ದ ಪುಡಿಗಳುಂಟಲ್ಲ ಎಲ್ಲ ಹಾಕ್ತೇನೆ. ನಾನು ಹಾಕಿ ಕಲಿಸ್ಬೇಕು, ಚೆಂದ ಕಲಿಸ್ಬೇಕು, ಎಲ್ಲ ಹಿಡಿಬೇಕಲ್ಲ. ಜಾಸ್ತಿ ನಾನು ಅಡುಗೆ ಹಾಗೆ ಮಾಡೋದಿಲ್ಲ, ಒಂದು ಕಲಿದು ಕ್ರ್ಯಾಬ್ ಎಲ್ಲ ತಿನ್ನೋದೇ ಉಂಟಲ್ಲ. ನಾನು ಎಷ್ಟು ವರ್ಷ ಆಯಿತು ಗೊತ್ತಾ, 12 ವರ್ಷ ಆಗಿರ್ಬೋದು ಕ್ರ್ಯಾಬ್ ಎಲ್ಲ ತಿನ್ನೋದೇ, ತುಂಬ ವರ್ಷ ಆಯಿತು. ಅಂದರೆ ಎಂಥದ ಒಂದು ಇಂಟ್ರೆಸ್ಟ್ ಆಯಿತು ಇವತ್ತು ಕ್ರ್ಯಾಬ್ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡಿ. ಟೊಮೊಟೊ ಹಾಕಿದೆ ಆಯಿತಾ. ಇವಾಗ ಎಲ್ಲ ಟೊಮೊಟೊ ಹಾಕಿದ್ದು, ಟೊಮೊಟೊ ನಿಮಗೆ ಎಷ್ಟು ಬೇಕು ಅಷ್ಟು ಬೇಕಿದೆ ಹಾಕಿ ಬಿಸಿನಲ್ಲಿ ಇವಾಗೆಲ್ಲ ಇದಾಯ್ತಲ್ಲ. ಈಗ ಈಗಿನ ಬಿಡುವುದಲ್ಲ, ಇದಕ್ಕೆ ಸ್ವಲ್ಪ ನಾನು ಆವಾಗ ಇದು ತೆಗೆದಿದ್ದೇನಲ್ಲ ಹುಳಿ ನೀರು, ಸ್ವಲ್ಪ ಹುಳಿ ನೀರು ಹಾಕುವ. ಸ್ವಲ್ಪ ಆದರೆ ಆಯಿತಾ, ಜಾಸ್ತಿ ಆದರೆ ಬೇಡ. ಮತ್ತು ಇದನ್ನು ಚೆಂದ ಇದು ಅಡಿಗೆ ಹಿಡಿಯುತ್ತೆ, ಅದನ್ನು ನೋಡಿಕೊಂಡು ಚೆಂದ ಚೆಂದ ಕಲಿಸ್ಬೇಕು ಆಯಿತಾ. ಆಯ್ತಲ್ಲ ಇವಾಗ ಹೀಗೆ ಆಯಿತು. ಇನ್ನು ನಾವು ಇದು ಯಾವುದಕ್ಕೆ ರೆಡಿ ಮಾಡಿದ್ವಿ, ಈ ಕ್ರ್ಯಾಬಿಗೋಸ್ಕರ ಅಲ್ಲ. ಒಂದು ಕ್ರ್ಯಾಬ್ ಐದು ಮೆಲ್ಲ ಮಾಡಬೇಕು, ರೀತಿಯಲ್ಲಿ ಇದಾಗ್ತದೆ ತೀರಾ ಮುಂಚೆ. ಇದು ನಾವು ಉಂಟಲ್ಲ ಒಟ್ಟಿಗೆ ಹಾಕೋದು, ಯಾಕೆ ಒಟ್ಟಿಗೆ ಬೇಯ್ತದೆ. ಅದು ಬೆಂದು ಬಂದಾಗ ಉಂಟಲ್ಲ ಅದು ಹೀಗೆ ನೀರು ಬರಬೇಕಾದ್ರೆ ಅದು ಆದರೆ ಒಂದು ಗಂಟೆ ಎಷ್ಟು ಸಿಗೋದು ಆವಾಗ ಆಯಿತಾ. ಬಾಯಿ ಇವಾಗ ಎಲ್ಲಿ ಬರ್ಬೋದು, ಎಷ್ಟು ವರ್ಷ ಆಯಿತು ನಮಗೆ ಅದರಿಂದ ಇರ್ತದೆ ಆಯಿತಾ. ಇದು ಹೀಗೆ ಕಲಿಸ್ಬೇಕು ಆಯಿತಾ. ನೋಡಿ ಹೀಗೆ ಕಲಿಸಿದೆ ಅಲ್ವಾ, ಇದು ಹೀಗೆ ಬೇಯಲಿಕ್ಕೆ ಬಿಡುವ. ಬೇಯಲಿಕ್ಕೆ ಎಷ್ಟು ಉಂಟಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾ, ನೀರು ಅದು ಹುಳಿಯೋದು ನೀರು ತಪ್ಪು ತಿಳ್ಕೊಬೇಡಿ. ಹುಳಿಯೋದು ಸ್ವಲ್ಪ ನೀರು ಇರ್ತಲ್ಲ, ಆ ಪಾತ್ರೆಯಲ್ಲೇ ಸ್ವಲ್ಪ ನೀರು ಹಾಕಬೇಕಾ. ಹಾಕಿ ಹೀಗೆ ಸ್ಪೇಸ್ ಮಾಡಿಕೊಡ್ಬೇಕಲ್ಲ, ಹೀಗೆ ಮಾಡಿ ಒಂದು ಸ್ಪೇಸ್ ಮಾಡಿಕೊಡ್ಬೇಕು. ಒಳ್ಳೆ ಕುದಿಬೇಕಾಯ್ತಾ, ಕುದಿದು ಉಂಟಲ್ಲ ಅದು ಗಟ್ಟಿ ಬರಬೇಕು. ನಾವು ಮುಚ್ಚಿಡುವ ಇವಾಗ ಅದನ್ನು ಮುಚ್ಚಿ ಎಂತ ಅಲ್ಲಿ ನೀರು ಬರ್ತಾ ಉಂಟು ನೀರು ಉಪ್ಪೆಲ್ಲ ಮತ್ತೆ ನೋಡ್ಬೇಕಾ. ಇವಾಗ ಸದ್ಯಕ್ಕೆ ಹೀಗೆ ಮುಚ್ಚಿಡುವ. ಏನಾಯ್ತು ಅಂತ ಹೇಳಿ ಒಳ್ಳೆ ಇದು ಬಂದಿದೆ ಅಲ್ಲ, ಬೆಂದಿದೆ ನೋಡಿದರೆ ನೋಡಿ ಅದು ಹೇಗೆ ಆಗಿದೆ ನೋಡಿ ಅಲ್ವಾ. ಚೆಂದ ಒಂದು ಕಲ್ಲರ್ ಉಂಟಲ್ಲ ಒಳ್ಳೆ ನೋಡಿ, ಚಿಕನ್ ಥರ ಆಗಿದೆ. ಚಿಕನ್ ಹೀಗೆ ಗ್ರೇವಿ ಬರಬೇಕಾಯ್ತಾ. ಬೆಂದಿದೆ ಇವಾಗ, ಬೆಂದು ಸಿಕ್ಕಿದೆ ಆಯಿತಾ. ಇದಕ್ಕೆ ಲಾಸ್ಟ್ ಮುಗಿದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊಡು ಆಯಿತಾ. ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಇದು ಫೈನಲಿ ಮುಗೀತು. ನಾನು ಇದು ತೆಗೆದಿಡುವುದಾಯ್ತಾ, ಇನ್ನು ಮುಗಿತಾಯ್ತಾ. ಅನ್ನ ನಮ್ಮದು ರಸಮ್, ಇದು ರಸಮ್ ಅಂದರೆ ಉಂಟಲ್ಲ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಯಿತಾ. ನಾನು ಮಾಡೋ ರಸಮ್ ಅವರಿಗೆ ಪೆಪ್ಪರ್ ಪೌಡಿ ಎಲ್ಲ ಮಾಡಿ ಹಾಕೋದಂದರೆ ತುಂಬ ಇಷ್ಟ. ಮತ್ತು ಕ್ರ್ಯಾಬು ನನಗೆ ಇಷ್ಟ ಆಯಿತಾ, ನಮ್ಮ ಪಪ್ಪನಿಗೆ ಇಷ್ಟ, ನಮ್ಮ ಮನೆಯಲ್ಲೆಲ್ಲ ಇಷ್ಟ, ನನ್ನ ಹಸ್ಬೆಂಡಿಗೆ ಹಾಗೆ ಇದು ಇಷ್ಟ ಅಲ್ಲ ಕ್ರ್ಯಾಬ್ ಎಲ್ಲ ಅವ್ರು ತಿನ್ನೋದಿಲ್ಲ. ಓಕೆ. ಮತ್ತು ಚಿಕನ್ ಫ್ರೈ, ನನ್ನ ಮಗಳು ಆಯಿತಾ, ನನ್ನ ಮಗಳು ಕ್ರ್ಯಾಬು ಫಿಶು ಅದನ್ನು ತಿನ್ನೋದಿಲ್ಲ. ಅವಾಗ ಅವಳಿಗೆ ಒಂದು 2 ಪೀಸು ಚಿಕನ್ ಕೊಡ್ತೇನೆ, ಮತ್ತು ರಸಮ್ ಉಂಟಲ್ಲ ಅದು, ಮತ್ತು ಇದರಿಂದ ಸಂಜೆ ಮಾಡಿದ ಸಾಂಬಾರು.
ಆಯಿತಾ. ಸಾಂಬಾರು ಒಂದು ಕೇರಳ ಸ್ಟೈಲ್ ಸಾಂಬಾರು ಮಾಡೋದು. ಸಾಂಬಾರಿಗೆ ನಿಮ್ಗೆ ಹೇಗಂತ ಗೊತ್ತಿಲ್ಲ ಆಯಿತಾ. ಪುಡಿ ಹಾಕಿ ಸಾಂಬಾರು ಮಾಡಿ. ಸೊ ಇದಿಷ್ಟು ನಮ್ಮದು ಇವತ್ತು ಸ್ಪೆಷಲ್. ಥ್ಯಾಂಕ್ ಯು.